ಸಣ್ಣೇಗೌಡರು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದ ಮಕ್ಕಳು ಇವತ್ತು ಅವರ ಪ್ರೀತಿಯನ್ನು ಕೊಂಡಾಡಲಿಕ್ಕಾಗಿ ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ಬಂಧುಗಳೇ. ಯಾಕೆಂದರೆ ನೋಡಿ, ಜೀವನ ಅಂತಕ್ಕಂಥದ್ದು ಭಾಳ ಸೊಗಸಾದ ಒಂದು ಬದುಕು. ಅದು ಬದುಕನ್ನು ಚೆನ್ನಾಗಿ ಬದುಕಬೇಕು. ಇನ್ನೊಬ್ಬರು ನೋಡಿ ಹೊಟ್ಟೆ ಹುರ್ಕೊಳ್ಳೋದು, ಇನ್ನೊಬ್ಬರು ನೋಡಿ ಅಸೂಯೆ ಪಟ್ಕೊಳ್ಳೋದು ಮಾಡಿದ್ರೆ ಅದು ಬದುಕು ಆಗೋದಿಲ್ಲ. ಅದು ನನ್ನದೇನಿದೆಯೋ ಅಷ್ಟು ಮಾತ್ರ ನಾನು ಮಾಡಬೇಕು. ಯಾರೋ 10 ಲಕ್ಷ ರೂಪಾಯಿನ ಕಾರ್ ತಗೊಂಬಂದವನಿ ಅಂತ ನಾನು ಬೆಳಗಾನ ನಿದ್ದೆ ಮಾಡ್ದೆ ಮನೆ ಕಂಡ್ರೆ ನನ್ನ ಆರೋಗ್ಯ ಹಾಳಾಗಿ ಹೋಗುತ್ತೆ. ಅದಕ್ಕೆ ಒಬ್ಬರು ಉದಾಹರಣೆ ಹೇಳ್ತಾರೆ, ಸ್ವಲ್ಪ ಲಿಗ್ವಾಗಿ ಕೇಳಿಸ್ಕೊಳ್ಳಿ. ಯಾರೋ ಒಬ್ಬ ಬುದ್ಧಿವಂತ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಪಾಸ್ ಆಯ್ತಿದ್ದ. ಒಬ್ಬ ದಡ್ಡ ಅವನ ಹಿಂದ್ಗಡೆ ಕೂತ್ಕೊಂಡು ಅವನು ಏನು ಬರೀತಾನೆ ಅದನ್ನೇ ನೋಡ್ಕೊಂಡು ಇವನು ಬರೆದು ಪಾಸ್ ಆಗ್ಬಿಡ್ತಿದ್ದ. SLC ಎಕ್ಸಾಮ್ ಮುಗೀತು, ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ರು. ಓದೋದು ಬೇಡ, ಮುಂದಕ್ಕೆ ಕೆಲಸ ತಗೊಂಬಕರ್ಲ ಅಂತ ಏನು ಇಂಟ್ರೂ ಗುದ್ರಿಸ್ಕೊಂಡು ಅಟ್ಟಿತಕ್ಕೆ ಬಂದ್ಬಿಡ್ತು ಅತ್ತಾಗ ಒಂದು ವಾರಕ್ಕೆ. ಈ ಬುದ್ಧಿವಂತ ಅಂದ ದಡ್ಡನಿಗೆ, ಬಾ ಬೆಂಗಳೂರಲ್ಲಿ ಇಂಟ್ರೂ ಕರೆದವ್ರೆ, 30,000 ರೂಪಾಯಿ ಸಂಬಳುವಂತೆ ಹೋಗಿ ಬರುಮ ಬಲ ಅಂತ ಅಂದ. ಅದಕ್ಕೆ ಈ ದಡ್ಡ ಅಂದ, ಅಪ್ಪ ಇಷ್ಟು ದಿನ ಗಂಟೆ ನೀನು ಹಿಂದ್ಗಡೆ ಕಾಪಿ ಹೊಡೆದು ಪಾಸ್ ಆಗಿವನೇ, ಇಂಟ್ರೂ ಮಾಡೋರು ಒಬ್ಬೊಬ್ಬರನ್ನೇ ಕುಂಡ್ರಸಂಗೆ ಕೇಳ್ತಾರೆ, ನಾ ಬರೋದಿಲ್ಲ ಕನೆಯ ಅಂದ. ಯಾಕೆ ಹೆದರ್ಕೊಂಡಿಲ್ಲ, ನಾನು ಫಸ್ಟ್ ಒಳಗೆ ಹೋಗಿ ಇಂಟ್ರೂ ಮಾಡು, ಆಫೀಸರ್ಗಳು ಏನು ಕೇಳ್ತಾರೆ ಪ್ರಶ್ನೆ ಅದು ಕೇಳ್ಕೊ ಬರ್ತೀನಿ, ಬಂದು ನಿನಗೆ ಅದೇ ಉತ್ತರ ಹೇಳ್ತೀನಿ, ಅದನ್ನೇ ನೀನು ಅವ್ರಿಗೆ ಹೇಳ್ಬಿಟ್ರೆ ಆಯಿತು ಬಲ, ಇದು ಕಾಪಿ ಹೊಡೆದಂಗೆ ಅಂತ ಅಂದರು. ಓದಿರ್ಬಿಟ್ವೆ ಬೆಂಗಳೂರಿಗೆ. ಸಾಹೇಬರು ಕರೆದ್ರು, ಮೊದಲೇಟ್ಗೆ ಬುದ್ಧಿವಂತನ ಕರೆದ್ರು, ಬಪ್ಪ ಇಲ್ಲಿ ಭಾಳ ಸುಂದರವಾಗಿದ್ದೆ ಕಣಯ್ಯ, ನಮ್ಮ ಕೆಲ್ಸಕ್ಕೆ ನೀನು ಫಿಟ್ಟಾಗಿರೋನು, 3 ಪ್ರಶ್ನೆ ಕೇಳ್ತೀನಿ, 3 ಪ್ರಶ್ನೆ ಕೇಳಿದ್ರೆ ನಿನಗೆ ಕೆಲಸ ಗ್ಯಾರಂಟಿ ಕಣಯ್ಯ ಅಂದರು. ಕೇಳಿ ಸ್ವಾಮಿ ಅಂದ. ಮೊದಲನೇ ಪ್ರಶ್ನೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದದ್ದು ಯಾವಾಗ ಅಂದರು. ಅದಕ್ಕೆ ಇವನಂದ, ಏನು ಸಾರ್ 30,000 ರೂಪಾಯಿನ ಕೆಲಸಕ್ಕೆ ಕರೆದ್ಬಿಟ್ಟು ಒಳ್ಳೆ ಅಂಗನವಾಡಿ ಐಕ್ಳಿಗೆ ಕೇಳ್ದಂಗೆ ಕೇಳ್ತಾ ಇದ್ದೀರಲ್ಲ, ನಾನು ಇದ ದೀರ್ಘವಾಗಿ ಉದ್ದಾಗಿ ಹೇಳ್ತೀನಿ ಉತ್ತರವ ಅಂದ. ಹೇಳಪ್ಪ ಅಂದರು. 1857ರಲ್ಲಿ ಹೋರಾಟ ಪ್ರಾರಂಭವಾಗಿ 1947ರಲ್ಲಿ ಸ್ವತಂತ್ರ ಸಿಕ್ತು ಸರ್ ಅಂದ. ವೆರಿ ಗುಡ್ ಕಣಯ್ಯ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀಯ. ಎರಡನೇ ಪ್ರಶ್ನೆ ಕೇಳಿದ್ರು, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವ್ರು ಯಾರು ಅಂದರು. ಅದಕ್ಕೆ ಅವನು ಈಸಿಯಾಗಿ ಹೇಳ್ಬಿಟ್ಟ, ಮಹಾತ್ಮ ಗಾಂಧಿ ಅಂದ. ವೆರಿ ಗುಡ್ ಕಣಯ್ಯ, ಭಾಳ ಚೆನ್ನಾಗಿ ಕಲ್ತ್ಕೊಂಡಿದ್ದೀಯೇ. ಕೊನೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡು, ನಿನಗೆ ಕೆಲಸ ಗ್ಯಾರಂಟಿ ಅಂದರು. ಏನು ಸ್ವಾಮಿ ಅಂದ. ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಅಂದರು. ಸಾರ್ ಯಾರು ಅಂತ ಹೇಳೋಣ ಸಾರ್, ಮೊದಲಾದ್ರೆ 5 ವರ್ಷಕ್ಕೆ 6 ವರ್ಷಕ್ಕೆ ಒಬ್ಬೊಬ್ರು ಆಯ್ತಿದ್ರು, ಈಗ 20 ತಿಂಗಳಿಗೂ ಒಬ್ಬೊಬ್ರು ಆಯ್ತಾವ್ರೆ, ಸದ್ಯಕ್ಕೆ ಸಿದ್ದರಾಮಯ್ಯ ಸಾರ್ ಅಂದ. ವೆರಿ ಗುಡ್ ಕಣಯ್ಯ, ಇದನ್ನು ಚೆನ್ನಾಗಿ ಹೇಳಿದ್ದೆ, ಹೋಗು ಅಲ್ಲೊಬ್ಬ ನಿಂತವನಲ್ಲ ಕೊನೆ ಇಂಟ್ರೂ ಮಾಡೋನು, ಅವ್ನು ಕರೆಸ್ಬಿಡಿ, ಅವನೊಬ್ಬನ ಇಂಟ್ರೂ ಮಾಡಿಬಿಡ್ತೀವಿ ಅಂದರು. ಹೊರಗಡೆ ಬಂದ ಬುದ್ಧಿವಂತ ಕೇಳ್ದ, ಹೊರಗಡೆ ದಡ್ಡ ನಿಂತಿದ್ನಲ್ಲ ನನ್ನಂಗೆ, ಏನೇನು ಕೇಳಾರಲ್ಲ ಅಂದ. ಮೊದಲನೇ ಪ್ರಶ್ನೆ ಕೇಳ್ತಾರೆ, 1857ರಲ್ಲಿ ಹೋರಾಟ ಪ್ರಾರಂಭವಾಗಿ 1947ರಲ್ಲಿ ಸ್ವತಂತ್ರ ಸಿಕ್ತು ಸರ್ ಅನ್ನು. ಎರಡನೇ ಪ್ರಶ್ನೆ ಕೇಳ್ತಾರೆ, ಮಹಾತ್ಮ ಗಾಂಧಿಯನ್ನು. ಮೂರನೇ ಪ್ರಶ್ನೆ ಕೇಳ್ತಾರೆ, ಯಾರು ಅಂತ ಹೇಳೋಣ ಮೊದಲಾದ್ರೆ 5 ವರ್ಷಕ್ಕೆ 6 ವರ್ಷಕ್ಕೆ ಒಬ್ಬೊಬ್ರು ಆಯ್ತಿದ್ರು, ಈಗ 20 ತಿಂಗಳಿಗೂ ಒಬ್ಬೊಬ್ರು ಆಯ್ತಾವ್ರೆ, ಸದ್ಯಕ್ಕೆ ಸಿದ್ದರಾಮಯ್ಯ ಸರ್ ಅಂತ. ಏನು ಇಷ್ಟೊಂದು ಈಜಿ ಪ್ರಶ್ನೆ ಇಲ್ಲ ಅಂದ. ಇಷ್ಟೇಕನ್ ಹೋಗುವಂತ ಒಳಗೆ ಕಳಿಸ್ಬಿಟ್ಟ. ಇವನು ಬಾಗಲ್ ತಕ ಒಳಗೆ ಹೋಯ್ತಿದ್ದಂಗೆ ಕುಂಡ್ರಿಸ್ಕೊಂಡ್ರು ಮುಂಚರ್ಕೆ ಇಂಟ್ರೂ ಮಾಡೋರು. ಅವರು ಪ್ರಶ್ನೆಯೇ ಚೇಂಜ್ ಮಾಡಿಬಿಟ್ರು, ಮಗ ನೀನು ಹುಟ್ಟಿದ್ದು ಯಾವಾಗಪ್ಪ ಅಂತ ಅಂದರು. ಇವನು ಪ್ರಶ್ನೆ ಅಂತ ತಿಳ್ಕೊಬಿಟ್ಟು ಶುರು ಮಾಡಿಬಿಟ್ಟ. 1857ರಲ್ಲಿ ಹೋರಾಟ ಪ್ರಾರಂಭವಾಗಿ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು ಸರ್ ಅಂದ. ಇಂಟ್ರೂ ಮಾಡೋರಿಗೆ ಕೇತಾನ್ ಪ್ಯಾನ್ ತಿರುಗ್ದಂಗೆ ತಿರುಗೋಯ್ತು ತಲೆ. ಅಯ್ಯ ಮಂಗ್ ಮುಂಡತ್ತದೆ. ಎಲ್ಲರೂ 9 ತಿಂಗಳು ಹುಟ್ಟಬೇಕು, ಹೆಚ್ಚು ಕಮ್ಮಿ ಆದರೂ 9 ತಿಂಗಳು ಹುಟ್ಟಬೇಕು. 2000 ಇತಿಹಾಸ ಹೇಳ್ತಾ ಅದಲ್ಲ. ಏನೋ ನಿನ್ನ ಹೆಸರು ಅಂದರು. ಮಹಾತ್ಮ ಗಾಂಧಿ ಅಂದ. ಅಂತ ಪುಣ್ಯಾತ್ಮನ ಹೆಸರು ಇಟ್ಕೊಂಡಿದ್ಯಲ್ಲ ಅಪ್ಪ, ಯಾರೋ ನಿಮ್ಮ ಅಪ್ಪ ಅಂದರು. ಯಾರು ಅಂತ ಹೇಳನೆ ಮೊದಲಾದರೆ 5 ವರ್ಷಕ್ಕೆ 6 ವರ್ಷಕ್ಕೆ ಒಬ್ಬೊಬ್ರು ಆಯ್ತಿದ್ರು, ಈಗ 20 ತಿಂಗಳಿಗೂ ಒಬ್ಬೊಬ್ರು ಆಯ್ತಾವ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸಾರ್ ಅಂದ. ಅಯ್ಯ ಮಂಗ್ ಮುಂಡದೆ, ಹೋಗು ನಿನಗೆ ಯಾರು ಕೆಲಸ ಕೊಟ್ಟರು ಅಂತ ಕಳಿಸಿದ್ರು ಅವನ್ನ. ಅದಕ್ಕೆ ಹೇಳ್ಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಸಾಯೋವರೆಗೂ ಬರೋದಿಲ್ಲಪ್ಪ. ಸ್ವಂತಕ್ಕೆ ಏನೋದೊಂದು ಇರಬೇಕು. ನನ್ನ ಜೀವನ, ನನ್ನ ಬದುಕು ಸ್ವಂತವಾಗಿ ಬದುಕಬೇಕು ಅಂತ ಅನ್ನೋದನ್ನು ಒಂದಷ್ಟು ಅಭ್ಯಾಸ ಮಾಡಿಕೊಳ್ಬೇಕು ಅನ್ನೋದೇ ಈ ಹಾಸ್ಯದ ಉದ್ದೇಶ.